ತೋರಿಸ್ತೀನಿ ಇವತ್ತು. ಎಸ್, ನಂಗೆ ಬಹಳ ವಿಚಿತ್ರ ಅನ್ಸುತ್ತೆ ಮೇಡಮ್. ಯಾಕೆ ಅಂದ್ರೆ ಒಂದು ಯುರೋಪ್ ರಾಷ್ಟ್ರದಲ್ಲಿ ಹುಟ್ಟಿದಂತಹ ಒಂದು ಈ ಕಾರ್ಡ್ಸ್ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ನಾವು ನೋಡ್ತಿದ್ದೀವಿ. ನೀವು ಹೇಳ್ದ ಹಾಗೆ ಲಕ್ಷ್ಮಿ ಕಾರ್ಡ್ಸ್ ಅಂತ ಬಂದಿದೆ. ಜೊತೆಗೆ ಯೂಟ್ಯೂಬಲ್ಲಿ ಎಷ್ಟೋ ಯೂಟ್ಯೂಬರ್ಸ್ ಹೇಳ್ತಿರ್ತಾರೆ ಇವತ್ತು ನಿಮಗೆ ಹನುಮಂತ ದೇವರು ಏನ್ ಸಂದೇಶ ಕೊಡ್ತಾನೆ ಕೇಳೋಣ ಬನ್ನಿ ಅಂತ ಹೇಳ್ತಾರೆ. ಗಣೇಶ ದೇವ್ರ ಬಗ್ಗೆ ಹೇಳ್ತಾರೆ. ಸೊ ನಮ್ಮ ದೇವರಿಗೂ ಈ ಕಾರ್ಡ್ಸಿಗೂ ಒಂಥರ ಈ ನಂಟನ್ನ ನೋಡಿದಾಗ, ಅಥವಾ ನಾವು ಅದನ್ನ ಅಕ್ಸೆಪ್ಟ್ ಮಾಡಿದ್ದನ್ನ, ಟ್ಯಾರೋಟ್ ಕಾರ್ಡ್ಗಳನ್ನ ಅಕ್ಸೆಪ್ಟ್ ಮಾಡಿದ ರೀತಿ ನೋಡಿದ್ರೆ ಓ ಮೈ ಗುಡ್ನೆಸ್ ಅನ್ಸತ್ತೆ ನಂಗೆ ಖಂಡಿತವಾಗ್ಲು. ನೀವು ಇದನ್ನ ಒಂದಷ್ಟು ವರ್ಷಗಳ ಹಿಂದೆ ಗಿಳಿಶಾಸ್ತ್ರ ಹೇಳೋರು ಯಾಕೆ ನಮ್ಮ ವಿಧಾನ ಅಲ್ಲ ಅದು. ಖಂಡಿತ ಶಾಸ್ತ್ರ ಹೇಳ್ತಾ ಇದ್ರು, ಗಿಳಿ ಕೈಯಲ್ಲಿ ತೆಗೆಸ್ತಾ ಇದ್ರು ಅದನ್ನ ಕಾರ್ಡ್ನ. ಅದೇ ರೀತಿ ಇದು ಕೂಡ ಒಂದು ಗೈಡೆನ್ಸ್ ಕಾರ್ಡ್. ಇವಾಗ ನಾನು ಇವತ್ತು ಅದನ್ನ ತಂದಿಲ್ಲ, ನೆಕ್ಸ್ಟ್ ಯಾವ್ದಾದ್ರು ಸೆಷನ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಾನೇ ಪ್ರಿಪೇರ್ ಮಾಡಿರುವಂತ ಒಂದಷ್ಟು ಗೈಡೆನ್ಸ್ ಕಾರ್ಡ್ಗಳಿವೆ. ನಾನೇ ಹ್ಯಾಂಡ್ ರಿಟನ್ ಕಾರ್ಡ್ಸ್ ಒಂದಷ್ಟು ಡಿಸೈನ್ ಮಾಡಿ, ಅದಕ್ಕೆ ನನ್ನ ಎನರ್ಜಿ ಅದು, ನನ್ನ ಹ್ಯಾಪಿನೆಸ್ ಅದು. ಸೊ ಅದನ್ನ ಜನರ ಮುಂದೆ ಹೇಳ್ಬೋದು. ನಾನು ನನ್ನ ಹತ್ರ ಬಂದಿರೋ ಕ್ಲೈಂಟ್ಗೆ ನಾನು ತೆಗೆದು ತೋರಿಸ್ಬೋದು. ಸರಿ, ಈಗ ಸಾಮಾನ್ಯವಾಗಿ ನಮ್ಗೆ ಈ ಪ್ರಶ್ನೆ ಬರುತ್ತೆ. ಈಗ ನೀವೇ ಹೇಳಿದ್ರಿ ನಾನೇ ಒಂದಷ್ಟು ಕಾರ್ಡ್ಗಳನ್ನ ಪ್ರಿಪೇರ್ ಮಾಡಿದೀನಿ, ಅದ್ ನಂಗೆ ಗೈಡೆನ್ಸ್ ಕೊಡುತ್ತೆ ಅಂತ. ಸೊ ಸಾಮಾನ್ಯರು ಇದನ್ನ ಮಾಡ್ಬೋದಾ? ನಾವು ಒಂದಷ್ಟು ಕಾರ್ಡ್ಸ್ ಮಾಡಿ ಇಟ್ಕೋಬಹುದಾ ಹಾಗಾದ್ರೆ? ಇದು ಇಲ್ಲಿ ಒಂದ್ ಹೇಳ್ತೀನಿ ನೋಡಿ, ನಾನು ಟ್ಯಾರೋಟ್ ಕಾರ್ಡ್ ಅನ್ನೋದೇನಿದೆ ಅದು ಫಿಕ್ಸ್ಡ್ ಕಾರ್ಡ್ಸ್, ಅದೇನು ಚೇಂಜ್ ಆಗಲ್ಲ. ಅದ್ರಲ್ಲಿ ಇದೇ ತರದ ಇಮೇಜಸ್ ಇರುತ್ತೆ, ಅದಕ್ಕೆ ಇದೇ ತರದ ಮೀನಿಂಗ್ ಇರುತ್ತೆ. ಕೆಲವು ಸರಿ ಎನರ್ಜಿ ಮ್ಯಾಟರ್ ಆಗತ್ತೆ. ಇನ್ನು ಕೆಲವು ಸರಿ ಒರಾಕಲ್ ಕಾರ್ಡ್ಸ್ ಅಂತ ಏನ್ ಹೇಳಿದ್ನಲ್ಲ, ಅದು ಕೆಲವು ಸರಿ 44 ಇರುತ್ತೆ, ಕೆಲವು ಸರಿ 33 ಇರುತ್ತೆ. ಇದು ಏಂಜಲ್ ಕಾರ್ಡ್ ಅನ್ನೋದೇನಿದೆ ಇದು 44 ಕಾರ್ಡ್ಸ್ ಏನೋ ಇದೆ. ಸೊ ಈ ತರ ಬೇರೆ ಬೇರೆ ನಂಬರ್ ಬರುತ್ತೆ. ಸೊ ನಾನು ಪ್ರಿಪೇರ್ ಮಾಡಿರುವಂತದ್ದು ನನ್ಗೆ ಇದು ಏನು ಒರಾಕಲ್ ಕಾರ್ಡ್ಸ್ ನ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ನಾವು ಅಫರ್ಮೇಶನ್ಸ್ ಅಂತ ಹೇಳ್ತೀವಿ ನೋಡಿ, ಇವಾಗೆಲ್ಲ ಕೇಳಿರ್ತೀರಾ ನೀವು, ತುಂಬಾ ಫೇಮಸ್ ಆಗಿದೆ ಅಫರ್ಮೇಶನ್ಸ್ ಬರಿಬೇಕು, ಅಫರ್ಮೇಶನ್ಸ್ ಹೇಳ್ಬೇಕು ಅಂತ. ಅಫರ್ಮೇಶನ್ಸ್ ಕಾರ್ಡ್ಸ್ ಮಾಡಿಟ್ಟಿದ್ದೀನಿ ನಾನು. ಸೊ ನಿಮಗೆ ಬಂದಾಗ ನಿಮ್ಗೆ ಯಾವ್ದಾದ್ರು ಒಂದು ಅಫರ್ಮೇಶನ್ ಹೇಳ್ತೀನಿ, ಈ ತರದ ಅಫರ್ಮೇಶನ್ ನ ನೀವು ಹೇಳ್ಕೊಳ್ಳಿ, ಇದರಿಂದ ನಿಮ್ಗೆ ಪಾಸಿಟಿವ್ ಗ್ರೋತ್ ಆಗತ್ತೆ ಅಂತ. ಈಗ ಹೆಲ್ತ್ ರಿಲೇಟೆಡ್ ಏನೋ ಇಶ್ಯೂ ಇದೆ, ಸೊ ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ನನ್ಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿಲ್ಲ, ಮತ್ತೆ ನಾನು ತಿನ್ನುವಂತ ಆಹಾರ ನನಗೆ ತುಂಬಾ ಸಹಾಯಕವಾಗಿದೆ, ತುಂಬಾ ಹೆಲ್ದಿಯಾಗಿ ತಿಂತಾ ಇದ್ದೀನಿ, ನಾನು ಇದನ್ನೆಲ್ಲ ಹೇಳ್ತಾ ಹೋಗ್ಬೇಕು. ನಾನು ಕರೆಕ್ಟ್ ಆದ ವೆಯ್ಟ್ ನ ಮೇಂಟೈನ್ ಮಾಡಿದೀನಿ, ಬೇಕಾದಷ್ಟು ಅಫರ್ಮೇಶನ್ಸ್. ನಾನು ಜಸ್ಟ್ ಅಂದ್ರೆ ಹೆಲ್ತ್ ರಿಲೇಟೆಡ್ ಹೇಳ್ದೆ. ಅದೇ ರೀತಿ ಹಣಕಾಸಿಗೆ ಸಂಬಂಧಿಸಿದ ಹಾಗೆ ಫ್ಯಾಮಿಲಿ, ಜಾಬ್, ನಾನು ತುಂಬಾ ನನ್ನ ಡ್ರೀಮ್ ಜಾಬ್ ನನಗೆ ಸಿಕ್ಕಿದೆ, ಐ ವಿಲ್ ಬಿ ಸಕ್ಸಸ್ಫುಲ್ ಇನ್ ದಟ್ ಜಾಬ್ ಅನ್ನುವಂತ ಒಂದಷ್ಟು ಅಫರ್ಮೇಶನ್ಸ್ ಬಗ್ಗೆ ಖಂಡಿತ ಮಾತಾಡೋಣ. ತುಂಬಾ ದೀರ್ಘವಾದಂತಹ ಟಾಪಿಕ್ ಕೂಡ.